ರಾಜ್ಯ ಗೆಲ್ಲಲು ದೋಸ್ತಿಗಳ ಮೆಗಾ ಪ್ಲಾನ್. ಬಿಜೆಪಿ ಜೆಡಿಎಸ್ ಮಧ್ಯೆ ಸಿದ್ಧ ರೂಟ್ ಮ್ಯಾಪ್. ರಾಜಧಾನಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಒಟ್ಟಾಗಿ ಮುಗಿಬಿದ್ದ ಕಮಲ ತೆನೆ. 28ಕ್ಕೆ 28 ಗೆದ್ದೇ ಗೆಲ್ಲುತ್ತೀವಿ ಮೈತ್ರಿ ಶಪಥ. ಮತ್ತೆ ಆ ಹಳೆ ಗಾಯವನ್ನ ಕೆದಕಿದ್ದು ಯಾಕೆ ಕುಮಾರಣ್ಣ? ಚಿರಕಾಲ ಇರಲಿದೆ ಈ ಸ್ನೇಹ ಅಂದಿದ್ದು ಯಾಕೆ ದಳಪತಿ? ಕೈಕಟ್ಟಿ ಹಾಕಲು ಹೇಗಿದೆ ದೋಸ್ತಿ ದಶವ್ಯೂಹ? ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ದೋಸ್ತಿ ಬ್ಲೂ ಪ್ರಿಂಟ್. ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ನ ಹೆಡೆಮುರಿ ಕಟ್ಟಲು ದೋಸ್ತಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ. ಈ ಬಾರಿ ಕ್ಲೀನ್ ಸ್ವೀಪ್ ಮಾಡಲೇಬೇಕು ಅನ್ನೋದು ಬಿಜೆಪಿ ಜೆಡಿಎಸ್ನ ಏಕಮೇವ ಅಜೆಂಡಾ. ರಾಜ್ಯ ರಾಜಧಾನಿಯಲ್ಲಿ ರಣಕಹಳೆ ಮೊಳಗಿಸಿರುವ ದೋಸ್ತಿಗಳು ಗೆಲುವಿಗಾಗಿ ಒಂದು ಬ್ಲೂ ಪ್ರಿಂಟ್ ಅನ್ನು ಸಿದ್ಧ ಮಾಡಿದ್ದಾರೆ. ಆ ಬ್ಲೂ ಪ್ರಿಂಟ್ನಂತೆಯೇ ಕಾಂಗ್ರೆಸ್ನ ಹಿಮ್ಮಟ್ಟಿಸಲು ಅಣಿಯಾಗಿದ್ದಾರೆ. ಹಾಗಿದ್ರೆ ದೋಸ್ತಿಗಳು ಸಿದ್ಧ ಮಾಡಿರುವ ಆ ಬ್ಲೂ ಪ್ರಿಂಟ್ ಆದ್ರೂ ಏನು? ಕುಮಾರಣ್ಣ ಹಿಂದಿನ ಮೋದಿ ಆಶ್ವಾಸನೆ ಕೆದಕಿದ್ದು ಯಾವ ಕಾರಣಕ್ಕೆ ತೋರಿಸ್ತೀವಿ ನೋಡಿ. ರಣರಣ ರಂಗೇರಿದ ಚುನಾವಣಾ ಅಖಾಡ. ಸಮರ ಭೂಮಿಯಲ್ಲಿ ಕಾದಾಡಲು ರಣಕಲಿಗಳು ಸಿದ್ಧ. ನಾಮಪತ್ರ ಸಲ್ಲಿಕೆ ಭರಾಟೆ ಆರಂಭವಾಗಿದೆ. ಕಾಂಗ್ರೆಸ್ನಲ್ಲಿ ಈ ಬಾರಿ 20ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನೋ ಜಪಾಜೋರಾಗಿದೆ. ಇತ್ತ ಬಿಜೆಪಿ ಜೆಡಿಎಸ್ ಏನು ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ ಕೈ ಕಟ್ಟಿ ಹಾಕಿ 28ಕ್ಕೆ 28 ಸ್ಥಾನವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ. ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ 400 ಸ್ಥಾನವನ್ನ ಗೆಲ್ಲಬೇಕು ಅಂತ ಗುರಿ ಇಟ್ಕೊಂಡಿದೆ. ಈ 400 ಸ್ಥಾನವನ್ನ ಗೆಲ್ಲಬೇಕು ಅಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದು ಅವಶ್ಯಕ. ಈ ನಿಟ್ಟಿನಲ್ಲಿ ಜೆಡಿಎಸ್ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಕಮಲ ದಳ ಜೋಡಿ ಈ ಬಾರಿ ಕಾಂಗ್ರೆಸ್ ಮೇಲೆ ಮುಗಿಬೀಳುತ್ತಿದೆ. ಕಾಂಗ್ರೆಸ್ನ ಕ್ಲೀನ್ ಸ್ವೀಪ್ ಮಾಡಿ 28 ಸ್ಥಾನಗಳನ್ನ ಕೇಂದ್ರ ಬಿಜೆಪಿಗೆ ಉಡುಗೊರೆಯಾಗಿ ಕೊಡಲು ಅಣಿಯಾಗಿದ್ದಾರೆ. ರಾಜ್ಯ ಗೆಲ್ಲಲು ದೋಸ್ತಿಗಳ ಮೆಗಾ ಪ್ಲಾನ್. ಬಿಜೆಪಿ ಜೆಡಿಎಸ್ ಮಧ್ಯೆ ಸಿದ್ಧ ರೂಟ್ ಮ್ಯಾಪ್. ವೀಕ್ಷಕರೇ, ಈ ದೃಶ್ಯವನ್ನ ಚೆನ್ನಾಗಿ ನೋಡಿ. ಇದು ನಿಜಕ್ಕೂ ಅಪರೂಪದ ದೃಶ್ಯ ಅಂದ್ರೆ ತಪ್ಪಾಗೋದಿಲ್ಲ. ಈ ಹಿಂದೆ 2006ರಲ್ಲಿ ಇಂತಹ ದೃಶ್ಯವನ್ನ ನೋಡಲು ಸಿಕ್ಕಿತ್ತು. ಅದು ಬಿಟ್ರೆ 2024ರಲ್ಲೇ ಈ ದೃಶ್ಯ ನೋಡೋದಕ್ಕೆ ಸಿಕ್ಕಿದೆ. ಅದು 2006ರಲ್ಲಿ ಕಾಂಗ್ರೆಸ್ ಜೊತೆ ದೋಸ್ತಿ ಮಾಡಿಕೊಂಡಿದ್ದ ಜೆಡಿಎಸ್ ಇದ್ದಕ್ಕಿದ್ದಂತೆ ಮೈತ್ರಿಯಿಂದ ಹೊರಬಂದಿತ್ತು. ಕೂಡಲೇ ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸಿ ಸರ್ಕಾರ ನಡೆಸಿತ್ತು. ಯಡಿಯೂರಪ್ಪ ಕುಮಾರಸ್ವಾಮಿ ಜಿದ್ದಿಗೆ ಬಿದ್ದವರಂತೆ ಅಧಿಕಾರ ನಡೆಸಿದ್ರು. ಅಂದು ನೋಡಲು ಸಿಕ್ಕಂತಹ ಈ ಒಡನಾಟ ಮೈತ್ರಿಯ ದೃಶ್ಯಗಳು ಇಂದು ಸಿಗುತ್ತಿದೆ. ಕಾಂಗ್ರೆಸ್ ಅನ್ನ ಸೋಲಿಸಬೇಕು, ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನವನ್ನ ಗೆಲ್ಲಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ. ಹಾಗೆ ನೋಡಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಜೆಡಿಎಸ್ ಮತ್ತು ಬಿಜೆಪಿ ಹತ್ತಿರ ಆಗಿದ್ವು. ಒಂದರ್ಥದಲ್ಲಿ ಈಗ ಇಬ್ಬರು ಸಮಾನ ಮನಸ್ಕರಾಗಿದ್ದಾರೆ. ಬರುತ್ತಾ ನರೇಂದ್ರ ಮೋದಿ ಅಮಿತ್ ಶಾ ಜೊತೆಯಲ್ಲಿ ಕುಮಾರಸ್ವಾಮಿ ಮಾತುಕತೆಗಳನ್ನ ಆಡಿದ್ದು, ಅದಾದ ಬಳಿಕ ಮೈತ್ರಿಯ ಪ್ರಸ್ತಾಪ ಆಗಿತ್ತು. ಕೊನೆಗೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಮೈತ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ರು. ಆ ಬಳಿಕ ಕಮಲ ದಳದ ಅಧಿಕೃತ ಮೈತ್ರಿಗೆ ಮುದ್ರೆ ಬಿತ್ತು. ಸದ್ಯ ಈ ಲೋಕಸಭಾ ಸಮರದಲ್ಲಿ ಇಬ್ಬರು ರಣಕಲಿಗಳು ಜಂಟಿಯಾಗಿ ಹೋರಾಡುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಜಂಟಿ ಸಮನ್ವಯ ಸಭೆ. ಕಾಂಗ್ರೆಸ್ ವಿರುದ್ಧ ದೋಸ್ತಿಗಳ ರಣಕಹಳೆ. ಬಹಳ ದಿನಗಳ ನಂತರ ಬಿಜೆಪಿ ಮತ್ತು ಜೆಡಿಎಸ್ ವರಿಷ್ಠರು ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಲೋಕಸಭಾ ಚುನಾವಣೆ. ಲೋಕಸಮರ ಗೆಲ್ಲೋದಕ್ಕೆ ಬಿಜೆಪಿ ಮತ್ತು ದಳಪತಿಗಳ ಬ್ಲೂ ಪ್ರಿಂಟ್ ಸಿದ್ಧವಾಗಿದೆ. ಈ ಬ್ಲೂ ಪ್ರಿಂಟ್ ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದರ ಕುರಿತು ಪ್ಲಾನ್ ನಡೀತಿದೆ. ಈ ಸಂಬಂಧ ರಾಜ್ಯ ರಾಜಧಾನಿಯಲ್ಲಿ ದೋಸ್ತಿಗಳು ಸಮನ್ವಯ ಸಭೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಹಳೆ ಗೆಳೆಯರು ಹೊಸದಾಗಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇಬ್ಬರು ಜಂಟಿಯಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ಬಾಣಗಳ ಮಳೆಗರೆದಿದ್ದಾರೆ. ಅದರಲ್ಲೂ ದಳಪತಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಮೈತ್ರಿ ಮಾಡಿಕೊಂಡಿದ್ದರ ಎಫೆಕ್ಟ್ ಏನೆಲ್ಲ ಆಗಿತ್ತು ಅನ್ನೋದರ ಕುರಿತು ಮತ್ತೊಮ್ಮೆ ಮೆಲುಕು ಹಾಕಿದ್ದಾರೆ.
ದೇಶಕ್ಕೆ ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿದ್ರು. ದೇಶಕ್ಕೆ ಒಟ್ಟಾರೆಯಾಗಿ ನಾಡಿನ ದೇಶದ ಜನತೆ ಪ್ರಧಾನಮಂತ್ರಿ ಅಂತಕ್ಕಂಥದ್ರಲ್ಲಿ ಅವರ ಬಗ್ಗೆ ಮುಕ್ತವಾಗಿ ಈ ದೇಶಕ್ಕೆ ಗೌರವ ತಂದಿದ್ದಾರೆ ಅಂತಕ್ಕಂಥದ್ದನ್ನು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇವತ್ತು ನಮ್ಮ ಗುರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ 28ಕ್ಕೆ 28 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಾಡಿನ ಜನತೆಯ ಆಶೀರ್ವಾದವನ್ನು ಪಡೆದು ಗೆದ್ದು ಬರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಮುಕ್ತವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋರಿದ್ದೇವೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಮತ್ತು BJP ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹ ಈ ಸಭೆಯಲ್ಲಿ ಏನು ಭಾಗವಹಿಸಿದ್ದಾರೆ. ನಾವೆಲ್ಲರೂ ಇವತ್ತು ಕೂತು ಎಲ್ಲ ರೀತಿಯ ಸಂದೇಶವನ್ನು ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಮುಖಂಡರುಗಳಿಗೆ ಎಲ್ಲೇ ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ನಿಜವಾದ ಮೈತ್ರಿ ಧರ್ಮ ಅಂತಕ್ಕಂಥದ್ದು ಏನು ಅನ್ನತಕ್ಕಂಥದ್ದು ಈ ಸಭೆಯ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ಮಹತ್ವವಾದಂಥ ಸಭೆ ಇದು. ವೀಕ್ಷಕರೇ, ನಿಮಗೆ ಇಲ್ಲೊಂದು ವಿಚಾರ ಗೊತ್ತಿರಲೇಬೇಕು. ಅದೇನು ಅಂದ್ರೆ ಈ ಮೈತ್ರಿ ಬಿಜೆಪಿಗೆ ಎಷ್ಟು ಅನಿವಾರ್ಯವೋ ಅದಕ್ಕಿಂತಲೂ ಹೆಚ್ಚಿನ ಅನಿವಾರ್ಯ JDSಗಿದೆ. ಯಾಕಂದ್ರೆ ಚುನಾವಣೆಯಿಂದ ಚುನಾವಣೆಗೆ JDS ತನ್ನ ಬಲವನ್ನ ಕಳೆದುಕೊಳ್ತಿದೆ. ಒಂದು ಬಾರಿ ಗೆದ್ದಷ್ಟು ಸೀಟುಗಳನ್ನ ಮತ್ತೊಂದು ಬಾರಿ ಗೆಲ್ಲಲು ಸಾಧ್ಯವಾಗ್ತಿಲ್ಲ. ಇದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋದನ್ನ ಬಿಡಿಸಿ ಹೇಳ್ಬೇಕಿಲ್ಲ. ಯಾಕಂದ್ರೆ JDSನ ಮತಬುಟ್ಟಿಗೆ ಕೈ ಹಾಕ್ತಾ ಇರೋದು ಕಾಂಗ್ರೆಸ್. ಒಂದರ್ಥದಲ್ಲಿ ನೋಡಿದ್ರೆ JDSಗೆ ಸಾಂಪ್ರದಾಯಿಕ ಎದುರಾಳಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಪರಿಸ್ಥಿತಿ ಹೀಗೆ ಹೋದ್ರೆ ಕಾಂಗ್ರೆಸ್ JDS ಅನ್ನ ಆಪೋಷಣ ತೆಗೆದುಕೊಂಡು ಬಿಡುತ್ತೆ. ಈ ಸತ್ಯ ಕುಮಾರಸ್ವಾಮಿಗೂ ಗೊತ್ತಿದೆ. ಈ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಮಟ್ಟ ಹಾಕಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ವರ್ಚಸ್ಸನ್ನ ಮರುಸ್ಥಾಪಿಸಬೇಕು ಅಂದ್ರೆ ಅದಕ್ಕೆ ಬಿಜೆಪಿ ದೋಸ್ತಿಯೇ ಸರಿ ಅನ್ನೋ ತೀರ್ಮಾನಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ. ಈ ಕಾರಣಕ್ಕೂ ಕಮಲದ ಜೊತೆಯಲ್ಲಿ ತೆನೆ ಹೊತ್ತ ಮನೆಯ ಒಡೆಯರು ಕೈ ಕುಲುಕಿದ್ದಾರೆ. ಈಗಾಗಲೇ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಈ ಒಂದು ಸಭೆಯನ್ನು ನಾವೀಗಾಗಲೇ 15 ದಿನಗಳ ಮುಂಚೆನೇ ಕರಿಬೇಕು ಅನ್ನೋದಿತ್ತು ಎರಡೂ ಉಭಯ ಪಕ್ಷದ ನಾಯಕರಲ್ಲಿ. ಆದರೆ ಸಮಯದ ಅಭಾವ ಸಭೆಯನ್ನು ಮಾಡಲಿಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆಗೆ ಒಳಗಾದಂಥ ಹಿನ್ನೆಲೆಯಲ್ಲಿ ಈ ಸಭೆ ಮುಂದೂಡ್ಕೊಂಡು ಬಂದಿದ್ದು. ಈಗ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ರಾಜ್ಯ ಮಟ್ಟದ ನಾಯಕರು ವಿಶೇಷವಾಗಿ ಮತ್ತು ಕೆಳ ಹಂತದಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಸಹ ಎರಡೂ ಪಕ್ಷದಲ್ಲೂ ವಿಶ್ವಾಸಗಳ ಮುಖಾಂತರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಆಸ್ಪದ ಕೊಡದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ, ಹಿಂದುಳಿದ ನಾಯಕರಿದ್ದಾರೆ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಚರ್ಚೆ ಮಾಡ್ತಾರೆ ಹಿಂದುಳಿದವರ ಬಗ್ಗೆ, ಏನೋ ಸಾಮಾಜಿಕ ನ್ಯಾಯದ ಬಗ್ಗೆ. ಈ ಸ್ನೇಹ ಚಿರಕಾಲವೆಂದ ತೆನೆಮನೆ ಒಡೆಯ. ಆ ತಪ್ಪು ಮಾಡಬಾರದಿತ್ತು ಎಂದರೇಕೆ ದಳಪತಿ. ಬಿಜೆಪಿ ಮತ್ತು JDS ಸಮನ್ವಯ ಸಭೆಯಲ್ಲಿ ಉಭಯ ನಾಯಕರು ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆಯಲ್ಲಿ ಮೈತ್ರಿ ಮಾಡಿಕೊಳ್ಳಲೇಬಾರದಿತ್ತು ಅನ್ನೋ ಪಶ್ಚಾತ್ತಾಪದ ಮಾತುಗಳನ್ನ ಪುನರುಚ್ಚರಿಸಿದ್ದಾರೆ. 2018ರಲ್ಲಿ ರಾಜ್ಯದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ. ಆಗ ಕಿಂಗ್ ಮೇಕರ್ ಆಗಿದ್ದು ಇದೇ JDS. ದಳಪತಿಗಳಿಗೆ ಎರಡೂ ಕಡೆ ಹೋಗುವ ಆಯ್ಕೆ ಇತ್ತು. ಆದ್ರೆ JDS ಆಯ್ದುಕೊಂಡಿದ್ದು ಕಾಂಗ್ರೆಸ್ ಅನ್ನ. ಇದೇ ವಿಚಾರವಾಗಿ ಕುಮಾರಸ್ವಾಮಿ ಮತ್ತೆ ಪುನರುಚ್ಚರಿಸಿದ್ದಾರೆ. ಆಗ ಕಾಂಗ್ರೆಸ್ ಜೊತೆಯಲ್ಲಿ ನಾವು ಹೋಗಬಾರದಿತ್ತು ಅಂತ ಹೇಳಿದ್ದಾರೆ. ಬಹುಶಃ 2018 ಮೈತ್ರಿ ಸರ್ಕಾರ ನಾವು ನೀವು ಸೇರ್ ಮಾಡಿದ್ರೆ ನಮ್ಮ ಹಳೆಯ ಸಂಬಂಧ ಏನಿತ್ತು ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಇರ್ತಿದ್ದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. BJP JDSನ ಸರ್ಕಾರವೇ ಮುಂದುವರಿಯುತ್ತೆ, ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವೆಲ್ಲ ಯಾವುದೋ ಒಂದು ವಿಧಿಯ ಆಟಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಎರಡೂ ಪಕ್ಷಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಲ್ಪ
ನಿರಾಸೆ ಮತ್ತು ಯಾತಕ್ಕೆ ಈ ರೀತಿ ಆಯಿತು, ಎಲ್ಲೋ ಒಂದು ಕಡೆ ಮತ್ತೆ ಈ ಕಾಂಗ್ರೆಸ್ನ ನಮ್ಮ ಒಂದು ಒಳಜಗಳದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ ಏನಿರಬೇಕಾಗಿತ್ತು ಅದರ ಕೊರತೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಯ್ತಲ್ಲ ಅಂತಕ್ಕಂಥದ್ದು ಎರಡೂ ಪಕ್ಷದ ಮುಖಂಡರಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದಾಗ ಖುದ್ದು ನರೇಂದ್ರ ಮೋದಿ ಕುಮಾರಸ್ವಾಮಿಗೆ ಆಫರ್ ಕೊಟ್ಟಿದ್ರು. ನೀವೇ ಮುಖ್ಯಮಂತ್ರಿ ಅಂತಾನೂ ಹೇಳಿದ್ರು. ಅಲ್ಲದೆ 5 ವರ್ಷದ ಅವಧಿಗೂ ಸಿಎಂ ಮಾಡುವ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಅಂದು ಕುಮಾರಸ್ವಾಮಿ ಅದ್ಯಾಕೋ ಕಾಂಗ್ರೆಸ್ ಮೇಲೆ ಹೆಚ್ಚು ಪ್ರೀತಿಯನ್ನ ತೋರಿಸಿದ್ರು. ಬಿಜೆಪಿ ಜೊತೆಯಲ್ಲಿ ಹೋಗೋದಕ್ಕೆ ಒಪ್ಪಲಿಲ್ಲ. ಆದ್ರೆ ಇಂದು ಪರಿಸ್ಥಿತಿ ತುಂಬಾನೇ ಬದಲಾಗಿದೆ. ಕಾಂಗ್ರೆಸ್ ದೋಸ್ತಿಯಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದು ಕೇವಲ ಒಂದೇ 1 ವರ್ಷ ಮಾತ್ರ. ಆದ್ರೀಗ ಈ ಬಿಜೆಪಿ ದೋಸ್ತಿ ಚಿರಕಾಲ ಅಂತ ಹೇಳ್ತಿದ್ದಾರೆ. ಇದು ಕೇವಲ ತಾತ್ಕಾಲಿಕ ಮೈತ್ರಿ ಅಲ್ಲ ಅಂತ ಶಪಥ ಕೂಡ ಮಾಡಿದ್ದಾರೆ. ಮೈತ್ರಿ ಸಮನ್ವಯ ಸಭೆಗೆ ಪ್ರೀತಂ ಗೌಡ ಹಾಜರ್. ಸಣ್ಣ ಪುಟ್ಟ ಮುನಿಸು ದೂರ ಮಾಡಿಕೊಂಡ ದೋಸ್ತಿ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಮಾಡಿಕೊಳ್ಳುತ್ತೆ ಅಂತ ಅಂದಾಗ ಸಣ್ಣ ಪುಟ್ಟ ಆಕ್ರೋಶ ಕೇಳಿ ಬಂದಿದ್ವು. ಉತ್ತರದಲ್ಲಿ ಗುರುಮಿಟ್ಕಲ್ ಶಾಸಕ ಶರಣು ಕಂದಕೂರು ಅಪಸ್ವರ ಎತ್ತಿದ್ರು. ಅದು ಬಿಟ್ರೆ ಹಾಸನದಲ್ಲಿ ಪ್ರೀತಂ ಗೌಡ ಜೆಡಿಎಸ್ ಜೊತೆ ದೋಸ್ತಿ ಬೇಡವೇ ಬೇಡ ಅಂತ ಹೇಳ್ತಿದ್ರು. ಆರಂಭದಲ್ಲಿ ಜೆಡಿಎಸ್ ಜೊತೆ ಸಭೆ ಮಾಡೋದಕ್ಕೂ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೀಗ ಸಣ್ಣ ಪುಟ್ಟ ಮುನಿಸುಗಳು ದೋಸ್ತಿಯಲ್ಲಿ ಮರೆಯಾಗುತ್ತಿವೆ. ಅದರಲ್ಲೂ ಹಾಸನದ ಪ್ರೀತಂ ಗೌಡ ಸಮನ್ವಯ ಸಭೆಗೆ ಹಾಜರಾಗಿದ್ದಾರೆ. ಮತ್ತೊಂದೆಡೆ ರೇಣುಕಾಚಾರ್ಯ, ಪ್ರತಾಪ್ ಸಿಂಹ ಕೂಡ ಭಾಗಿಯಾಗಿದ್ದಾರೆ. ಈ ಮೂಲಕ ದೋಸ್ತಿಯಲ್ಲಿ ಯಾವುದೇ ಮನಸ್ತಾಪ ಇಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈಗಾಗಲೇ ಮೈಸೂರಿನಲ್ಲಿ ಜಂಟಿ ಪ್ರಚಾರ ಶುರು ಮಾಡಾಯ್ತು. ನಾವು ವಿಜಯೇಂದ್ರ ಅವರು, ನಾನು, ಮೈಸೂರಿನಲ್ಲಿ ಅಶ್ವಥ್ ನಾರಾಯಣ ನಾವೆಲ್ಲ ಏನು ಜಂಟಿ ಸಭೆ ಮಾಡಿದ್ದೇವೆ. ಮಂಡ್ಯದಲ್ಲಿ ನಾವೇನು ಸಭೆ ಮಾಡಿದ್ದೇವೆ. ಜಿ ಟಿ ದೇವೇಗೌಡರು ನಮ್ಮ ಜೊತೆಯಲ್ಲಿ ಅವರು ಸಹ ಏನು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಿನ್ನೆ ಅಶೋಕ್ ಅವರು, ನಾನು, ನಮ್ಮ ಚಿಕ್ಕಪೇಟೆಯ ಶಾಸಕರು ಅವರ ಮನೆಯಲ್ಲಿ ಎಲ್ಲ ರೀತಿಯ ಒಂದು ವಿಷಯಗಳನ್ನು ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರದ ವಿಷಯದಲ್ಲಿ ಯಾವ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥದ್ದನ್ನು ನಿನ್ನೆ ದಿನ ಸುದೀರ್ಘವಾಗಿ ಅಶೋಕ್ ಅವರು ನಾವು ಚರ್ಚೆ ಮಾಡಿದ್ದೇವೆ. ಅದರಿಂದ ಈ ಒಂದು ಚುನಾವಣೆ ಅತ್ಯಂತ ವಿಶ್ವಾಸದಲ್ಲಿ ಒಂದು ಮೈತ್ರಿ ಧರ್ಮವನ್ನು ಪ್ರಾಮಾಣಿಕವಾಗಿ ಪಾಲನೆ ಮಾಡೋದ್ರ ಮುಖಾಂತರ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಕ್ತವಾಗಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿ ಒಂದು ಸಹೋದರ ಮನೋಭಾವದಲ್ಲಿ ಈ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥ ಪ್ರಮುಖವಾದ ಉದ್ದೇಶ ಇದೆ. ದೋಸ್ತಿಗಳು ಲೋಕಸಮರಕ್ಕೆ ಒಗ್ಗಟ್ಟಾಗಿದ್ದಾರೆ. ಖುದ್ದು ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಈ ಲೋಕಸಮರ ಗೆಲ್ಲೋದಕ್ಕೆ ದೋಸ್ತಿಗಳು ದಶಸೂತ್ರಗಳನ್ನ ಹಾಕಿಕೊಂಡಿದ್ದಾರೆ. ಅಲ್ಲದೆ ಮೈತ್ರಿ ಧರ್ಮ ಪಾಲನೆಯನ್ನ ಮಾಡಬೇಕು ಅಂತ ತಮ್ಮ ಕಾರ್ಯಕರ್ತರಿಗೆ ಎರಡೂ ಪಕ್ಷದ ನಾಯಕರು ಹುಕ್ಕುಂ ಹೊರಡಿಸಿದ್ದಾರೆ. ಮತ್ತೊಂದು ಕಡೆ ದೋಸ್ತಿಗಳ ಒಂದು ರೂಟ್ ಮ್ಯಾಪ್ ಸಿದ್ಧವಾಗಿದೆ. ಈ ರೂಟ್ ಮ್ಯಾಪ್ನಲ್ಲಿ ಜೆಡಿಎಸ್ನಿಂದ ಬಿಜೆಪಿಗೆ 9 ಕಡೆಯಲ್ಲಿ ಲಾಭವಾದ್ರೆ ಬಿಜೆಪಿಯಿಂದ ಜೆಡಿಎಸ್ಗೆ 3 ಕಡೆ ಬಂಗಾರದ ಬೆಳೆಯನ್ನೇ ತಂದುಕೊಡಲಿದೆ. ಆ ರೂಟ್ ಮ್ಯಾಪ್ ಪ್ರಕಾರವೇ ಚುನಾವಣೆಯಲ್ಲಿ ಮತಗಳು ಬಿದ್ರೆ ರಾಜ್ಯದಲ್ಲಿ ದೋಸ್ತಿಗಳು ಕ್ಲೀನ್ ಸ್ವೀಪ್ ಮಾಡೋದು ಪಕ್ಕಾ. ದೋಸ್ತಿಗಳ ರೂಟ್ ಮ್ಯಾಪ್ನಲ್ಲಿ ಅಂತಹದ್ದೇನಿದೆ? ಬಿಜೆಪಿ ಪಾಲಿಗೆ ಜೆಡಿಎಸ್ ಲಾಭ ಮಾಡಿಕೊಡುವ ಆ 9 ಕ್ಷೇತ್ರಗಳು ಯಾವುವು? ದೋಸ್ತಿಗಳು ಈ ಬಾರಿಯ ಲೋಕಸಭಾ ಚುನಾವಣೆ ಗೆಲ್ಲಲು ದಶಸೂತ್ರಗಳನ್ನು ಹಾಕಿಕೊಂಡಿದ್ದಾರೆ. ಈ ದಶಸೂತ್ರದ ಪ್ರಕಾರವಾಗಿ ಚುನಾವಣೆ ಎದುರಿಸಲೇಬೇಕು ಅಂತ ತಮ್ಮ ಕಾರ್ಯಕರ್ತರಿಗೆ ಸೂಚನೆ ಕೊಡಲಾಗಿದೆ. ಹಾಗಿದ್ರೆ ದೋಸ್ತಿಗಳು ಹಾಕಿಕೊಂಡಿರುವ ಆ ದಶಸೂತ್ರವಾದ್ರೂ ಏನು? ತೋರಿಸ್ತೀವಿ ನೋಡಿ. ಲೋಕ ಗೆಲ್ಲೋದಕ್ಕೆ ದೋಸ್ತಿ ದಶಸೂತ್ರ. ಕೈ ಮಟ್ಟ ಹಾಕಲು ಬಿಜೆಪಿ ಜೆಡಿಎಸ್ ತಂತ್ರ. ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ದೋಸ್ತಿಗಳು ಈಗಾಗಲೇ ರಣತಂತ್ರವನ್ನ ಹೆಣೆದಿದ್ದಾರೆ.
ಯಾವುದೇ ಕಾರಣಕ್ಕೂ ಮೈತ್ರಿ ನಿಯಮವನ್ನ ಮುರಿಯಬಾರದು ಅಂತ ಎರಡೂ ಪಕ್ಷದ ನಾಯಕರು ತಮ್ಮ ತಮ್ಮ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡಿದ್ದಾರೆ. ಅದು ಅಲ್ಲದೆ ದೋಸ್ತಿಯಲ್ಲಿ ಮುಖ್ಯವಾಗಿ 10 ಸೂತ್ರಗಳನ್ನ ಹಾಕಿಕೊಂಡಿದ್ದಾರೆ. ಈ ಸೂತ್ರದಲ್ಲಿ ಮೈತ್ರಿ ನಿಯಮ ಯಾವೆಲ್ಲ ರೀತಿ ಪಾಲನೆ ಮಾಡಬೇಕು ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. 28 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ದೋಸ್ತಿ ಪಕ್ಷದ ನಾಯಕರು ಈ ಮೈತ್ರಿ ದಶಸೂತ್ರ ಪಾಲನೆ ಮಾಡುವುದು ಅನಿವಾರ್ಯವಾಗಿದೆ. ದೋಸ್ತಿಗಳ ಮಧ್ಯೆ ಇರೋ ಆ ದಶಸೂತ್ರ ಯಾವುದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೆಯದಾಗಿ ಎರಡು ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಪ್ರಚಾರದಲ್ಲಿ ತೊಡಗಬೇಕು ಅನ್ನೋದು. ಉತ್ತರ ಕರ್ನಾಟಕದ ಭಾಗದಲ್ಲಿ ಇದು ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆದ್ರೆ ದಕ್ಷಿಣ ಭಾಗದಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಬಿಜೆಪಿ ಜೊತೆಯಲ್ಲಿ ಕೆಲಸ ಮಾಡಬೇಕಿದೆ. ಅಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಇದ್ದೇ ಇರುತ್ತೆ. ಈ ಎಲ್ಲವನ್ನ ಬದಿಗಿಟ್ಟು ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಕೆಲಸವನ್ನ ಮಾಡಬೇಕು ಅಂತ ಸೂಚನೆ ನೀಡಲಾಗಿದೆ. ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟು ಹೋರಾಟ, ಖಾಯಂ ಮೈತ್ರಿ ಎಂದಿರೋ ದಳಪತಿ. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 1 ವರ್ಷ ಹತ್ತಿರವಾಗ್ತಾ ಇದೆ. ಈ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಎರಡೂ ಪಕ್ಷದ ಕಾರ್ಯಕರ್ತರು ಮತದಾರರ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ತಾಕೀತು ಮಾಡಲಾಗಿದೆ. ಇದಕ್ಕೆ ಸಮನ್ವಯ ಸಭೆಯಲ್ಲಿ ಚಾಲನೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ವಿರುದ್ಧ ದಳಪತಿಗಳು ಮತ್ತು ಕಮಲ ಕಲಿಗಳು ಕೆಂಡಕಾರಿದ್ದಾರೆ. ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇದೇ ಕೆಲಸವನ್ನ ಎರಡೂ ಪಕ್ಷದ ಕಾರ್ಯಕರ್ತರು ಮಾಡಬೇಕು ಅಂತ ಆದೇಶ ನೀಡಲಾಗಿದೆ. ನಾನೀಗೇನು ಹೇಳಕ್ ಇಚ್ಛೆ ಪಡಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ. ನಾನು ಕೇಳ್ತೇನೆ, ಎಲ್ಲಿದೆ ಅಭಿವೃದ್ಧಿ ಕಾರ್ಯ? ಸುಳ್ಳು ಭರವಸೆಯನ್ನು ಕೊಟ್ಟು ಜನರಿಗೆ ವಂಚನೆ ಮಾಡಿ ಅಧಿಕಾರ ಮತದಿಂದ ಮೈಮರ್ತಿರುವಂತ ಈ ರಾಜ್ಯ ಸರ್ಕಾರವನ್ನ ಈ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರ ಗೆದ್ದ ಮೇಲೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳಕ್ ಇಚ್ಛೆ ಪಡೋದಿಲ್ಲ. ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ. ನಿಶ್ಚಿತವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ನಿಮ್ಮೆಲ್ಲರ ಬೆಂಬಲದಿಂದ, ವೇದಿಕೆ ಮೇಲಿನ ಮುಖಂಡರ ಆಶೀರ್ವಾದದಿಂದ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಶಕ್ತಿ ಬಿಜೆಪಿ ಜೆಡಿಎಸ್ನ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ವಾತಾವರಣ ರಾಜ್ಯದಲ್ಲಿದೆ. ಇದೇ ರೀತಿಯ ಹೊಂದಾಣಿಕೆ ಬರುವಂತ ದಿವಸಗಳು ಮುಂದುವರೆದ್ರೆ ನಾನು ನಿಮ್ಗೆ ಹೇಳ್ತೇನೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ವನಾಶ ಆಗುತ್ತೆ, ಅವರ ಅಡ್ರೆಸ್ ಇಲ್ಲದಂತಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಇರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಇದು ತಾತ್ಕಾಲಿಕ ಮೈತ್ರಿ ಅಲ್ಲವೇ ಅಲ್ಲ ಅನ್ನೋದು. ಈ ಹಿಂದೆ 2006ರಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬಾಳಿಕೆ ಬಂದಿದ್ದು 20 ತಿಂಗಳು ಮಾತ್ರ. 20 ತಿಂಗಳು ಅಧಿಕಾರ ಮಾಡಿದ ಕುಮಾರಸ್ವಾಮಿ ಬಿಜೆಪಿಗೆ ಅಧಿಕಾರ ಹಸ್ತಾಂತರ ಮಾಡೋದಕ್ಕೆ ಹಿಂದೇಟು ಹಾಕಿದ್ರು. ಆದ್ರೆ ಈ ಬಾರಿ ಇಬ್ಬರು ವಿರೋಧ ಪಕ್ಷದಲ್ಲಿದ್ದಾರೆ. ಈಗ ಕುಮಾರಸ್ವಾಮಿ ಇದು ತಾತ್ಕಾಲಿಕ ಮೈತ್ರಿ ಅಲ್ಲವೇ ಅಲ್ಲ ಅಂತ ಹೇಳ್ತಿದ್ದಾರೆ. ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆ ಹಾಗೆ ಮುಂದುವರಿಯುವ ಎಲ್ಲಾ ಚುನಾವಣೆಯಲ್ಲೂ ಮೈತ್ರಿ ಇರಲಿದೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ದೋಸ್ತಿಗಳ ದಶಸೂತ್ರದಲ್ಲಿ ಜಾಗ ಪಡೆದುಕೊಂಡಿದೆ. ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಸಮ್ಮಿಲನ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ದೋಸ್ತಿ ನಾಯಕರಲ್ಲಿದೆ ಆ ಲೆಕ್ಕಾಚಾರ. ಪರಸ್ಪರ ಗೆಲ್ಲೋದಕ್ಕೆ ಮೈತ್ರಿಯಲ್ಲಿ ತಂತ್ರ. ದೋಸ್ತಿಯಲ್ಲಿ ಈ ಬಾರಿ ದೊಡ್ಡ ದೊಡ್ಡ ಲೆಕ್ಕಾಚಾರಗಳಿವೆ. ದೋಸ್ತಿಗಳ ಲೆಕ್ಕಾಚಾರದ ಪ್ರಕಾರ ಜೆಡಿಎಸ್ನಿಂದ ಬಿಜೆಪಿಗೆ 8ರಿಂದ 10 ಕ್ಷೇತ್ರದಲ್ಲಿ ಲಾಭ ಆಗಲಿದೆ. ಹಾಗೆ ಜೆಡಿಎಸ್ಗೆ 3 ಕಡೆಯೂ ಲಾಭ ಆಗಲಿದೆ. ಅದು ಹೇಗೆ ಅಂದ್ರೆ, ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಹಾಗೆ ನೋಡಿದ್ರೆ ಕಳೆದ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬರೋಬ್ಬರಿ 1,81,000 ಮತಗಳು ಬಿದ್ದಿದ್ವು. ಹಾಗೆ ಜೆಡಿಎಸ್ಗೆ 5,69,000ಕ್ಕೂ ಹೆಚ್ಚು ಮತಗಳು ಬಂದಿದ್ವು. ಈ ಬಾರಿ ಬಿಜೆಪಿಯ 1,81,000 ಮತಗಳು
ಜೆಡಿಎಸ್ಗೆ ಹಾಕಬೇಕಿದೆ. ಒಂದು ವೇಳೆ ಬಿಜೆಪಿಯ ಎಲ್ಲಾ ಮತಗಳು ಸಾಲಿಡ್ ಆಗಿ ಜೆಡಿಎಸ್ಗೆ ಬಂದಿದ್ದೇ ಆದ್ರೆ ಇಲ್ಲಿ ಕುಮಾರಸ್ವಾಮಿ ಅನಾಯಾಸವಾಗಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಹಾಸನದಲ್ಲಿಯೂ ಪರಿಸ್ಥಿತಿ ಇದಕ್ಕಿಂತ ಏನೂ ಭಿನ್ನವಾಗಿಲ್ಲ. ಹೇಳಿ ಕೇಳಿ ಹಾಸನ ಜೆಡಿಎಸ್ನ ಭದ್ರಕೋಟೆ. ಇಲ್ಲಿ ಜೆಡಿಎಸ್ನದ್ದೇ ಪಾರುಪತ್ಯ. ಕಳೆದ ಬಾರಿ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಗೆದ್ದು ಬೀಗಿದ್ದು, ಈ ಬಾರಿಯೂ ಪ್ರಜ್ವಲ್ ರೇವಣ್ಣ ಹಾಸನ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಹಾಸನದಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವೇ ಹತ್ತಿರ 3 ಲಕ್ಷ ಮತಗಳನ್ನ ಪಡೆದುಕೊಂಡಿದೆ. ಹಾಗೆ ಜೆಡಿಎಸ್ 5,34,000 ಮತಗಳನ್ನ ಪಡೆದುಕೊಂಡಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ 3 ಲಕ್ಷ ಮತಗಳು ಜೆಡಿಎಸ್ಗೆ ಹೋದ್ರೆ ಪ್ರಜ್ವಲ್ ರೇವಣ್ಣ ದೊಡ್ಡ ಮಾರ್ಜಿನ್ನಲ್ಲಿ ಗೆಲ್ಲುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಇದೇ ಸೂತ್ರದಲ್ಲಿ ಮೈತ್ರಿ ನಾಯಕರು ಮುನ್ನುಗ್ಗುತ್ತಿದ್ದಾರೆ. ಕೋಲಾರದಲ್ಲಿ ಜೆಡಿಎಸ್ಗೆ ಜಾಕ್ಪಾಟ್. 9 ಕ್ಷೇತ್ರದಲ್ಲಿ ಬಿಜೆಪಿಗೆ ಜೆಡಿಎಸ್ ಬೆಂಗಾವಲು. ಕಳೆದ ಬಾರಿ ಲೋಕಸಭೆಯಲ್ಲಿ ಬಿಜೆಪಿ ಗೆದ್ದು ಬೀಗಿತ್ತು. ಆದ್ರೆ ಈ ಬಾರಿ ಕೋಲಾರವನ್ನ ಜೆಡಿಎಸ್ಗೆ ಬಿಜೆಪಿ ಬಿಟ್ಟುಕೊಟ್ಟಿದೆ. ಈ ಬಾರಿ ಕೋಲಾರವನ್ನ ಗೆಲ್ಲಲೇಬೇಕು ಅಂತ ಜೆಡಿಎಸ್ ಮುನ್ನುಗ್ಗುತ್ತಿದೆ. ಇದಕ್ಕೆ ಕೋಲಾರ ಬಿಜೆಪಿ ಕಾರ್ಯಕರ್ತರು ಸಾಥ್ ಕೊಡುತ್ತಿದ್ದಾರೆ. ಕಳೆದ ಬಾರಿ ಗೆದ್ದಿದ್ದ ಸಂಸದ ಕೂಡ ಜೆಡಿಎಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಪಕ್ಷದಲ್ಲಿ ಬಿಜೆಪಿ 1,94,000ಕ್ಕೂ ಅಧಿಕ ಮತಗಳನ್ನ ಪಡೆದುಕೊಂಡಿತ್ತು. ಅದೇ ರೀತಿ ಜೆಡಿಎಸ್ಗೂ ಕೂಡ 4,71,000 ಮತಗಳು ಬಂದಿದ್ವು. ಎರಡೂ ಪಕ್ಷಗಳು ಒಟ್ಟಾಗಿ 6,66,000 ಮತಗಳನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ರು. ಈ ಬಾರಿಯೂ ಬಿಜೆಪಿಯ ಎಲ್ಲಾ ಮತಗಳು ಜೆಡಿಎಸ್ಗೆ ಬಂದ್ರೆ ಕೋಲಾರ ದೋಸ್ತಿಗೆ ಕೇಕ್ ವಾಕ್ ಆಗುತ್ತೆ. ಹೀಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಜೆಡಿಎಸ್, ಜೆಡಿಎಸ್ಗೆ ಬಿಜೆಪಿ ಬೆನ್ನೆಲುಬಾಗಿ ನಿಂತಿವೆ. ಅತ್ತ ಶಿವಮೊಗ್ಗದಲ್ಲಿಯೂ ಈ ಬಾರಿ ಜೆಡಿಎಸ್ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಬಿಜೆಪಿಗೆ ಬಂಡಾಯದ ಬಿಸಿ ಅಷ್ಟಾಗಿ ತಟ್ಟೋದಿಲ್ಲ ಅನ್ನೋ ಮಾತುಗಳಿವೆ. ಇನ್ನು ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರದಲ್ಲಿ ಕೊಂಚ ಟೈಟ್ ಫೈಟ್ ಇತ್ತು. ಆದ್ರೆ ಜೆಡಿಎಸ್ ಸಪೋರ್ಟ್ನಿಂದ ಬಿಜೆಪಿ ಪರ ಗಾಳಿ ಬೀಸಿದ್ರೂ ಅಚ್ಚರಿಯಿಲ್ಲ. ಒಟ್ಟಾರೆ ಈ ಬಾರಿ ದೋಸ್ತಿಗಳು 28ಕ್ಕೆ 28 ಸ್ಥಾನವನ್ನ ಗೆಲ್ಲಲೇಬೇಕು ಅಂತ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಒಂದೇ ಒಂದು ಸ್ಥಾನವನ್ನ ಬಿಟ್ಟುಕೊಡಬಾರದು ಅಂತ ಮುನ್ನುಗ್ಗುತ್ತಿದ್ದಾರೆ. ಅದು ಅಲ್ಲದೆ ಇದು ತಾತ್ಕಾಲಿಕ ಮೈತ್ರಿ ಅಲ್ಲವೇ ಅಲ್ಲ ಅಂತ ಹೇಳ್ತಿದ್ದಾರೆ. ದೋಸ್ತಿಗಳ ದಶ ಸೂತ್ರ ಯಾವ ರೀತಿ ವರ್ಕೌಟ್ ಆಗುತ್ತೆ, ಎರಡೂ ಪಕ್ಷಗಳು ಹಾಕಿರೋ ರೂಟ್ ಮ್ಯಾಪ್ ಯಾವ ರೀತಿ ಫಲಿತಾಂಶವನ್ನ ಕೊಡುತ್ತೆ ಅನ್ನೋದನ್ನ ಈ ಚುನಾವಣೆ ನಿರ್ಧಾರ ಮಾಡಲಿದೆ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.